ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಮತ್ತೆ ದರ ಏರಿಕೆ ಶಾಕ್ ಎದುರಾಗಿದೆ. ನಮ್ಮ ಮೆಟ್ರೋ ಟಿಕೆಟ್ ದರವನ್ನ 5% ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಆಕ್ರೋಶಗಳು ಹೊರಗಡೆ ಬರ್ತಾ ಇತ್ತು. ಆದ್ರೂ ಕೂಡ ಬಿಎಂಆರ್ಸಿಎಲ್ ಇದೀಗ 5% ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ 5% ಏರಿಕೆ ಫೆಬ್ರವರಿ 9 ಸೋಮವಾರದಿಂದ ಏರಿಕೆಯಾಗುವಂತಹ ಸಾಧ್ಯತೆ. ಬಿಎಂಆರ್ಸಿಎಲ್ ನಿಂದ ಅಧಿಕೃತ ಘೋಷಣೆಯನ್ನ ಹೊರಡಿಸಲಾಗಿದೆ. ಮುಖಾಂತರ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಎದುರಾಗಿರುವಂತದ್ದು. 5% ಏರಿಕೆ ಮಾಡುವುದಕ್ಕೆ ಇದೀಗ ಬಿಎಂಆರ್ಸಿಎಲ್ ಪ್ರಸ್ತಾವನೆಯನ್ನ ಕೂಡ ಸರ್ಕಾರದಿಂದ ಸಲ್ಲಿಕೆ ಮಾಡಲಾಗಿದೆ. ಈಗ ಸರ್ಕಾರದಿಂದ ಇದಕ್ಕೆ ಅಂಕಿತ ಕೂಡ ಸಿಕ್ಕಿರುವಂತದ್ದು. ಫೆಬ್ರವರಿ 9 ಸೋಮವಾರದಿಂದ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಬಿಎಂಆರ್ಸಿಎಲ್ ನಿಂದ ಈ ಕುರಿತಾಗಿ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆ ಶಾಕ್ ಎದುರಾಗಿದೆ. ಇತ್ತೀಚೆಗೆ 1 ವರ್ಷದ ಹಿಂದೆ ಫೆಬ್ರವರಿ ತಿಂಗಳಿನಲ್ಲೇ ದರ ಏರಿಕೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಮ್ಮ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ತುಂಬಾ ಕಡಿಮೆ ಬೆಲೆಯಲ್ಲಿ ಅತಿ ವೇಗವಾಗಿ ನಾವು ಹೋಗ್ಬೇಕಾಗಿರುವಂತಹ ಪ್ರದೇಶಕ್ಕೆ ಹೋಗಬಹುದಾಗಿತ್ತು. ಆದ್ರೆ ದರ ಏರಿಕೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ ದರ ಏರಿಕೆ ಮಾಡುವ ಸಲುವಾಗಿ ಬಿಎಂಆರ್ಸಿಎಲ್ ಯೋಚನೆಯನ್ನ ಕೂಡ ಮಾಡಿತ್ತು. ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿ ವರ್ಷವೂ ಕೂಡ ದರ ಏರಿಕೆ ಆಗ್ತಾ ಇರುವಂತದ್ದು. 1 ವರ್ಷದ ಹಿಂದೆ ಇದೇ ರೀತಿಯಾದಂತಹ ದರವನ್ನ 10 ರೂಪಾಯಿ ಏರಿಕೆ ಮಾಡಿದ್ರು. ಆದ್ರೆ ಇದೀಗ ಮತ್ತೆ 5% ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾವನೆಗೆ ಸರ್ಕಾರದಿಂದ ಅಂಕಿತ ಕೂಡ ಸಿಕ್ಕಿದೆ. ಫೆಬ್ರವರಿ 9 ಸೋಮವಾರದಿಂದ ದರ ಏರಿಕೆ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಈ ಬಾರಿ ಪ್ರಯಾಣಿಕರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂತ ಅಂದ್ರೆ ಈಗಾಗ್ಲೇ ತುಂಬಾ ಜಾಸ್ತಿ ಇದೆ ನಮ್ಮ ಮೆಟ್ರೋ ಟಿಕೆಟ್ ದರ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಬಸ್ಗಳಲ್ಲಿ ಬೈಕ್ಗಳಲ್ಲಿ ಓಡಾಡೋದಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಇರುತ್ತೆ ಬೆಂಗಳೂರಿನಲ್ಲಿ. ಹಾಗಾಗಿ ನಮ್ಮ ಮೆಟ್ರೋವನ್ನ ತುಂಬಾ ಜನ ಅವಲಂಬಿತರಾಗಿದ್ರು. ಆದ್ರೆ ಇದೀಗ ದರ ಏರಿಕೆಯ ಹೊಡೆತದಿಂದ ನಮ್ಮ ಮೆಟ್ರೋ ಪ್ರಯಾಣಿಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಸರ್ಕಾರದಿಂದ ಮಾತ್ರ ಇದಕ್ಕೆ ಅಂಕಿತ ಸಿಕ್ಕಿದೆ. ಬಿಎಂಆರ್ಸಿಎಲ್ ಈ ಕುರಿತಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿತ್ತು. ಇದೀಗ ಬಿಎಂಆರ್ಸಿಎಲ್ ನಿಂದ ಅಧಿಕೃತ ಘೋಷಣೆಯನ್ನ ಕೂಡ ಹೊರಡಿಸಲಾಗಿದೆ. ಸರ್ಕಾರದಿಂದ ಇದಕ್ಕೆ ಅಂಕಿತ ಕೂಡ ಸಿಕ್ಕಿದೆ. 5% ದರ ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಇದೀಗ ಮುಂದಾಗಿರುವಂತದ್ದು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಬಳಸುವಂತದ್ದು ನಮ್ಮ ಮೆಟ್ರೋವನ್ನ. ಆದ್ರೆ ಇದೀಗ ದರ ಏರಿಕೆ ಹೊಡೆತ ಅವರ ಮೇಲೆ ಬೀಳುವಂತಹ ಸಾಧ್ಯತೆಗಳಿದೆ. ಮತ್ತೆ ಪ್ರಯಾಣಿಕರಿಗೆ ಮುಖಾಂತರ ಶಾಕ್ ಸಿಕ್ಕಿರುವಂತದ್ದು. ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಹೋಗಬಹುದಿತ್ತು. ನಮ್ಮ ಮೆಟ್ರೋದಲ್ಲಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಇರ್ತಾ ಇರಲಿಲ್ಲ, ಸಮಯ ಉಳಿತಾ ಇತ್ತು, ಟೈಮ್ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಬೆಂಗಳೂರಿಗರಿಗೆ. ಅದರಲ್ಲೂ ಕೂಡ ಟೈಮ್ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ಬೇಕಾಗಿರುವಂತಹ ಅಂಶ. ಯಾಕಂತ ಅಂದ್ರೆ ಆಫೀಸ್ಗೆ ಇನ್ ಟೈಮ್ಗೆ ಹೋಗ್ಬೇಕು, ಶಾಲಾ ಕಾಲೇಜ್ಗಳಿಗೆ ಇನ್ ಟೈಮ್ಗೆ ಹೋಗ್ಬೇಕು. ಈ ಒಂದು ಸಂದರ್ಭದಲ್ಲಿ ಬಸ್ಸಲ್ಲಿ ಹೋದ್ರೆ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಮೆಟ್ರೋವನ್ನ ಎಲ್ಲರೂ ಕೂಡ ಬಳಸೋದಕ್ಕೆ ಮುಂದಾದ್ರು. ಎಷ್ಟೇ ದರ ಏರಿಕೆ ಆದ್ರೂ ಪರವಾಗಿಲ್ಲ, ನಾವು ಬಳಸ್ತೀವಿ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಬಿಎಂಆರ್ಸಿಎಲ್ ಇದೀಗ 5% ದರ ಏರಿಕೆಗೆ ಮುಂದಾಗಿರುವಂತದ್ದು. ಇನ್ನು 1 ವರ್ಷ ಕಳೆದಿದೆ ಅಷ್ಟೇ ದರ ಏರಿಕೆ ಮಾಡಿ. ಆದ್ರೆ ಮತ್ತೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸರ್ಕಾರ ಕೂಡ ಅಂಕಿತ ಹಾಕಿರುವಂತದ್ದು. ಬಿಎಂಆರ್ಸಿಎಲ್ ನಿಂದ ಅಧಿಕೃತ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. 5% ದರ ಏರಿಕೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರ ಆಕ್ರೋಶ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂತ ಅಂದ್ರೆ ಎಷ್ಟೇ ದರ ಏರಿಕೆ ಆದ್ರೂ ಕೂಡ ನಮ್ಮ ಮೆಟ್ರೋ ಪ್ರಯಾಣಿಕರು ಮಾತ್ರ ಪ್ರಯಾಣವನ್ನ ಮಾಡೇ ಮಾಡ್ತಾರೆ. ಆದ್ರೆ ಬಿಎಂಆರ್ಸಿಎಲ್ಗೆ ಇದರಿಂದ ಯಾವುದೇ ರೀತಿಯಾದಂತಹ ಲಾಸ್ ಆಗ್ತಾ ಇರ್ಲಿಲ್ಲ. ಇವಾಗಿರುವ ದರದಲ್ಲೇ ಮೇಂಟೈನ್ ಮಾಡಬಹುದಿತ್ತು. ಆದ್ರೂ ಕೂಡ ದರ ಏರಿಕೆಯನ್ನ ಯಾಕೆ ಮಾಡ್ತಾ ಇದೆ ಅನ್ನೋದು ಪ್ರಯಾಣಿಕರ ಒಂದು ಆಕ್ರೋಶಕ್ಕೆ ಕಾರಣ ಕೂಡ ಆಗಿದೆ.